ನಮ್ಮಲ್ಲಿ ಫೈನಾನ್ಸ್ ಯಾರ್ಯಾರು ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದ್ದಾರೆ ನಾನು ನಮ್ಮ ಜನಕ್ಕೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ. ಸರ್ಕಾರ ಈಗ ಎಲ್ಲ ರೀತಿಯಲ್ಲೂ ಕೂಡ ಸವಲತ್ತುಗಳನ್ನು ಮಾಡಿಕೊಡ್ತಾ ಇದ್ದಾರೆ. ನಾವೇ 0% BDCCI ಬ್ಯಾಂಕಲ್ಲಿ ಬೇರೆ ಬೇರೆ ನಮ್ಮ ಸಂಸ್ಥೆಗಳಲ್ಲಿ ನಾವೆಲ್ಲರೂ ಕೂಡ ಇವತ್ತು ಅವ್ರಿಗೆಲ್ಲರೂ ಕೂಡ ಬೇಕಾದಂಥ ರೀತಿಯಲ್ಲಿ ಸಾಲಗಳನ್ನು ಕೊಡ್ತಾ ಇದ್ದೀವಿ. ಸೊ ಇವರು ಅನಾವಶ್ಯಕವಾಗಿ ಸಂಘಗಳನ್ನು ಮಾಡ್ಕೊಳ್ಳುವಂಥದ್ದು, ಹತ್ತಾರು ಜಾಗದಲ್ಲಿ ಸಾಲ ಮಾಡ್ಕೊಳ್ಳುವಂಥದ್ದು ಇವೆಲ್ಲ ಮಾಡಬೇಡ್ದವರೆಲ್ಲರೂ ಕೂಡ ನಾನು ಮೈಕ್ರೋ ಫೈನಾನ್ಸ್ ಯಾರೇ ಮಾಡ್ತಾಯಿದ್ರು ಕೂಡ ದಯವಿಟ್ಟು ಅದಕ್ಕೆಲ್ಲ ತಾವು ದೂರ ಇಡಿ. ಇದರಿಂದ ಏನು ಪ್ರಯೋಜನ ಇಲ್ಲ. ತಾವು ದುಡಿದಂಥ ಹಣ ಎಲ್ಲ ಕೂಡ ಇದಕ್ಕೆ ಬಡ್ಡಿ ರೂಪದಲ್ಲಿ ತಾವೆಲ್ಲರೂ ಕೂಡ ಬೆವರು ಸುರಿಸಿದಂಥ ದುಡ್ಡು, ತಾವು ದುಡಿದಂಥ ದುಡ್ಡು ತಾವೆಲ್ಲರೂ ಕೂಡ ವೆಚ್ಚ ಮಾಡ್ತಾ ಇದ್ರಿ ಬಡ್ಡಿನಲ್ಲಿ. ಸೊ ಆ ನಿಟ್ಟಿನಲ್ಲಿ ಮೈಕ್ರೋ ಫೈನಾನ್ಸ್ನವರು ಕೂಡ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗ್ತದೆ. ಇಲ್ಲಿಂದ ನಮ್ಮ ಕ್ಷೇತ್ರಗಳಿಂದ ನಮ್ಮ ಊರುಗಳಿಂದ ಎಲ್ಲ ತೊಲಗಿಸಬೇಕಾಗ್ತದೆ. ಇದರ ಬಗ್ಗೆ ಎಚ್ಚರಿಕೆ ಅರಿವನ್ನು ಕೂಡ ನಾವೆಲ್ಲರೂ ಕೂಡ ನಮ್ಮ ತಾಯಂದಿರಿಗೆ, ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಅಕ್ಕ ತಂಗಿರಿಗೂ ನಾವು ಕೊಡಬೇಕಾಗ್ತದೆ. ಸರ್ಕಾರದಿಂದಾನೇ ಇದರಲ್ಲಿ RBI ನೋಡಿ, ಇದರಲ್ಲಿ ಯಾವುದೇ ಕೂಡ RBI ಗೈಡ್ಲೈನ್ಸು ಇಲ್ಲ. ಅವ್ರೇನೋ ಇದನ್ನು ಪಾಲನೆನೂ ಮಾಡ್ತಾ ಇಲ್ಲ. ಯಾವ RBIನವರು ಇವ್ರಿಗೆ ಸೂಚನೆನೂ ಕೂಡ ಕೊಟ್ಟಿಲ್ಲ ಇವ್ರಿಗೆಲ್ಲರೂ ಕೂಡ. ಸೊ RBIಗೂ ಇವ್ರಿಗೂ ಸಂಬಂಧನೇ ಇಲ್ಲ ಇವರೆಲ್ಲರೂ ಕೂಡ ಇವತ್ತು. ಆದರೂ ಕೂಡ ಇವತ್ತು ಯಾವ್ಯಾವುದೋ ಧರ್ಮಸ್ಥಳದ ಹೆಸರು, ಆ ಹೆಸರು, ಈ ಹೆಸರು ಅಂಥೇಳಿ ಏನೇನೋ ಬೇರೆ ಬೇರೆ ರೀತಿಯಲ್ಲಿ ದೇವ್ರುಗಳ ಹೆಸರು ಹೇಳ್ಕೊಂಡು ಸುಮ್ಮನೆ ಜನಕ್ಕೆ ಒಂದು ಯಾಮಾರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಅಂತ್ಯ ಕಾಣಬೇಕು ನಾವೆಲ್ಲರೂ ಕೂಡ ಅಂಥೇಳಿ ನಾನು ಮನವಿ ಮಾಡ್ಕೊಳ್ತೀನಿ.